ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಶಿಕಾರಿಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಊರು 5:05 ಬಿಟ್ಟೆ. ಇವಾಗ ಶಿಕಾರಿಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಲೋಡ್ ಆಗ್ತೈತೆ ಇಲ್ಲೇ ಶಿಕಾರಿಪುರದಲ್ಲಿ ಶುಂಠಿ ಅಲ್ಲಿ ಲೋಡ್ ಆಗ್ತೈತಿ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಬಸ್ ಸ್ಟ್ಯಾಂಡ್. ನಮ್ಮ ಹುಡುಗ ಒಬ್ಬನು ಬರ್ತೀನಿ ಅಂತ ಹೇಳ್ದ, ಇರ್ಫಾನ್ ಅಂತ. ನಮ್ಮ ತಮ್ಮ ಭಾಳ ಒಳ್ಳೆ ಹುಡುಗ. ಬನ್ನಿ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಅವನಿಗೆ. ಅವ್ನು ಬಂದರೆ ಅಲ್ಲಿ ಗಾಡಿ ಹತ್ರ ಕರ್ಕೊಂಡು ಹೋಗ್ತಾನೆ. ಗಾಡಿ ಇಲ್ಲಿಂದ 1-2 ಕಿಲೋಮೀಟ್ರ್ ದೂರ ಇದೆ. ಬನ್ನಿ ಮುಂದೆ ಹೋಗಿ ವಿಡಿಯೋ ಮಾಡಿ. ಇರ್ಫಾನ್ ಬಂದ. ಇರ್ಫಾನ್ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಮನೆ ಕರಿತದನ್ನು ಊಟ ಮಾಡ್ಕೊಂಡು ಹೋಗೋಣ. ಇಲ್ಲೇ ಪಾರ್ಸಲ್ ತಗೊಂಡು ಹೋಗೋಣ. ಅವ್ರದ್ದು ಗಾಡಿ ಲೋಡ್ ಆಗಿತ್ತಂತೆ ಮಂಗಳೂರಿಗೆ. ಒಳ್ಳೆ ಹುಡುಗ. ಬನ್ನಿ ಮಾಡ್ತೀವಿ ನೋಡಿ. ಇವಾಗ ಗಾಡಿ ಹತ್ರ ಬಂದೆ. ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನೂ ನಮ್ಮ ಇರ್ಫಾನ್ನೇ ಪಾಪ ಕರ್ಕೊಂಬಂದು ಇಲ್ಲಿಗೆ ಬಿಟ್ಟ. ತುಂಬ ಥ್ಯಾಂಕ್ಸ್ ಅಪ್ಪಿ. ಟೀ ಅಲ್ಲೇ ಕಾಫಿ ಕುಡಿದು ಊಟನ ನಮ್ಮ ಮಳೆ ಅಲ್ಲೇ ಊಟನ ಪಾರ್ಸಲ್ ತೊಗೊಂಬ ಅಂತ ಹೇಳಿದ. ಸೊ ಹಂಗಾಗಿ ಅಲ್ಲೇ ಊಟನ ಪಾರ್ಸಲ್ ತೊಗೊಂಬಂದಿದ್ದೀನಿ. ನಾನು ಊಟ ಮಾಡಿ ಮಲ್ಕೊಂಬಿಡ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಲೋಡು. ಆದರೆ ಇನ್ನೊಂದು ಅರ್ಧ ಗಂಟೆ 1 ತಾಸೊಳಗೆ ಲೋಡ್ ಆಗುತ್ತೆ. ನೋಡೋಣ ಬನ್ನಿ ಫೋನ್ ಮಾಡ್ತೀನಿ. ವಿಡಿಯೋ ಮಾಡ್ತೀನಿ. ಅಲ್ಲಿ ಲೋಡ್ ಆಯಿತು. ತಾಳ್ಪಲ್ ಹಾಕ್ಕೊಂಡು ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಈ ಸಲ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಲ್ಲ. ಒಂದು 20,000 ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಯಾಕಪ್ಪ ಅಂದರೆ ಇದ್ದಿದ್ದು ಕಂತು ಎಲ್ಲ ಕಟ್ಟಿ ಖಾಲಿ ಆಗಿಬಿಟ್ಟಿದ್ದೀನಿ. ಕೊಡೋದು ಒಂದು ಸ್ವಲ್ಪ ಫಸ್ಟಿಗೆ ಈ ಈರುಳ್ಳಿ ಟ್ರಿಪ್ಪಿಗೆ ಹೋಗ್ಬೇಕಾರೆ ನಮ್ಮ ಮಳೆಯನ ಹತ್ರ ಒಂದು 20,000 ಇಸ್ಕೊಂಡಿದ್ದೆ. ಸ್ವಲ್ಪ ಅವನಿಗೂ ಕೊಟ್ಟೆ. ಎಲ್ಲ ಹಾಕಿಸ್ತಾ ಇದ್ದೀನಿ. ನೋಡೋಣ. ನಮ್ಮ ಇರ್ಫಾನ್ ಗಾಡಿನ ಇಲ್ಲೇ ಇದೆ ನೋಡಿರಿ. ಪಾಪ ಅವನು ಕಾಯ್ತಾ ಇದ್ದ ನಮಗೋಸ್ಕರ. ಊಟ ಅಂತ ಏನು ಸರಿ ಇದ್ದಿಲ್ಲ. ನಮ್ಮ ಮಳೆಯ ಬರೀ ಚಪಾತಿ ತಿಂದ. ಬರೀ ನೋಡೋಣ ಮುಂದೆ. ಡೀಸೆಲ್ ಹಾಕ್ಸಿದ್ವಿ. ಶೋ ತೊಳೆದಿದ್ದಿಲ್ಲ. ಶೋ ತೊಳ್ಕೊಂಡು ಹೋಗೋಣ ಅಂತ ನೀರಿದ್ವಿ ಇಲ್ಲೇ. ಹೀಗೆ ಶೋ ತೊಳ್ಕೊಂಡು ಹೋಗ್ತೀವಿ. ಇಲ್ಲೇ ನೋಡ್ತೀನಿ ಹೊಡಿತಾನೆ ಹೆಂಗೆ ಕೇಳ್ತೀನಿ. ಹೊಡೆದ್ರೆ ಚೆನ್ನಾಗಿ ಆಗ್ತೈತೆ. ಯಾಕಂದರೆ ಬೆಳೆ ಹೊಡೆಯೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ. ಸೊ ಅವ್ನು ಇವಾಗಲೇ ಓಡಿಸ್ತೀನಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೊಡಿಲಿ. ಆಮೇಲೆ ನಾನೇ ಹೊಡಿತೀನಿ. ಇವಾಗ ಕೊಲ್ಲಾಪುರ ಹತ್ರ ಇದ್ದೀನಿ. ರಾತ್ರಿ 5 ಗಂಟೆಗೆ ನಮ್ಮ ಮಳೆಯ ನಿದ್ದೆ ಬಂತೊಂದು ಕೊಟ್ಟ. ಬೆಳಗಿನ ಜಾವ ಅಲ್ಲಿಂದ ತೊಗೊಂಡೆ. ಯಾಕಂದರೆ ಎಲ್ಲೂ ನಿಲ್ಲಿಸಿರಲಿಲ್ಲ. ಅವನು ಟೈಮಿಂಗ್ ಮೇಲಲ್ವಾ ಹೋಗಲೇಬೇಕು. ಇವತ್ತು ಸಂಜೆ ಒಳಗೆ ಹೋಗ್ಬಿಟ್ರೆ ಬೆಳಿಗ್ಗೆ ಬೇಗನೆ ಖಾಲಿ ಆಗಿಬಿಡುತ್ತಿಲ್ಲ. ಅಂದರೆ ನಿಲ್ಸೋಕ್ಕೆ ಜಾಗ ಇರಲ್ಲ. ಸೊ ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀವಿ. ಅಲ್ಲೇ ಮತ್ತು ಶಿಕಾರಿಪುರದಲ್ಲೇ ಲಾಸ್ಟ್ ವೀಡಿಯೋ ಮಾಡಿಬಿಟ್ಟು ಡೀಸೆಲ್ಲೆಲ್ಲ ಹಾಕ್ಸ್ಬಿಟ್ಟು ಅಲ್ಲೇ ಮಲಗಿಬಿಟ್ಟೆ ನಾನು. ಏನಕ್ಕಪ್ಪ ಅಂತಂದರೆ ಹುಷಾರಿರಲಿಲ್ಲ. ನಾನು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಅಲ್ಲಿದ್ದ ಬಂದು ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ಹಂಗೆ ಬೆಳಗ್ಗೆ ಅವ್ನು ಎದ್ದೇಳಿಸಿದ್ರೆ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ. ಫುಲ್ ಸುಸ್ತಾಗಿಬಿಟ್ಟಿತ್ತು. ಮತ್ತು ಏನೂ ಮಾಡೋಂಗಿಲ್ಲ. ಟೈಮಿಂಗ್ ಮಾಲಲ್ವಾ, ಎದ್ದು ಓಡಿಸ್ಲೇಬೇಕು ಗಾಡಿನ. ಯಾಕಂದರೆ ಪಾಪ ಅವನು ಎಷ್ಟು ಅಂತ ಓಡಿಸ್ತಾನೆ. ಅಂದರೆ ಶಿಕಾರಿಪುರದಿಂದ ಹೆಚ್ಚು ಕಮ್ಮಿ ಬೆಳಗಾಂ ದಾಟಿಸಿ ಕೊಟ್ಟಿದ್ದ ನನಗೆ. ಹತ್ತರಿಗೆ ಟೋಲ್ ಹತ್ತತ್ರನೇ. ಸೊ ಅಲ್ಲಿದ್ದ ನಾ ಮತ್ತೆ ಓಡಿಸ್ಕೊಂಬಂದೆ. 210 ಚೀಲ ಹಾಕಿದ್ದಾರೆ ಶುಂಠಿನ. 12 ಟನ್ ಇದೆ. ಇನ್ನು ಹೋಗ್ತಾ ಇದ್ದೀನಿ. ಎಲ್ಲೂ ಟೀ ಕುಡ್ದಿಲ್ಲ ನಾನು. ಮುಂದೆ ಎಲ್ಲರೂ ಟೀ ಕುಡಿಯೋಣ. ಇಲ್ಲಾಂದರೆ ಎಲ್ಲರೂ ಟಿಫನ್ ನಿಲ್ಲಿಸ್ತೀನಲ್ಲ, ಅಲ್ಲೇ ಟಿಫನ್ ಮಾಡ್ಕೊಂಡು ಮೇ ಬಿ ನಾನು ಕರಾಡ್ ದಾಟಿ ಮೇಲೆ ನಿಲ್ಸೋಣ ಅಂತ ಮಾಡಿದ್ದೀನಿ. ಅಲ್ಲಿ ಪೂರಿ ಬಾಜಿ ಸಿಗುತ್ತೆ. ಪೂರಿ ಬಾಜಿ ತಿನ್ಕೊಂಡು ಅಲ್ಲಿಂದ ಮತ್ತೆ ಬಿಟ್ಟರೆ ಹೋಗ್ಬಿಡ್ತೀನಿ.
ಫ್ರೆಂಡ್ಸ್, ಕರಾಡ ದಾಟಿ ಬಂದು ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ಇಲ್ಲೇ ಬಾತ್ರೂಮು ಟಾಯ್ಲೆಟ್ ಸೇವೆ ಎಲ್ಲ ಇದ್ವು. ಸೊ ಇಲ್ಲೇ ಫ್ರೆಶಪ್ ಆಗಿಬಿಟ್ಟು ತಿಂಡಿ ತಿಂದು ಪುರಿ ಬಜ್ಜಿ ಹೇಳಿದ್ದೀವಿ. ಪುರಿ ಬಜ್ಜಿ ತಿಂದು ಇಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ. ಈಗ ಟೈಮ್ ಬಂದು 9:30. ಹೋಗ್ತೀವಿ ಒಂದು 4:30 5 ಗಂಟೆ ಒಳಗಡೆ ಆರಾಮಾಗಿ ಹೋಗೋಣ. ಆಮೇಲೆ ಬಿಸಿಲಲ್ವಾ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಭಾಳ ಬಿಸಿಲು. ಸೊ ಬನ್ನಿ ಪೂರಿ ಬಜ್ಜಿ ತಿನ್ನೋಣ. ಫ್ರೆಂಡ್ಸ್, ಇವಾಗ ವೇಲಾಘಾಟ ಇಳಿದು ಶಿವಪುರ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ತಿಂಡಿ ತಿಂದ್ಬಿಟ್ಟಿದ್ದು ಮತ್ತೆಲ್ಲೂ ನಿಲ್ಲಿಸಿಲ್ಲ, ಹೋಗ್ತಾ ಇದ್ದೀನಿ. ಯಾಕಂದರೆ 1:30 2 ಗಂಟೆ ಅಂದರೆ ಮತ್ತೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ. ಸೊ ಅಷ್ಟರೊಳಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು 11:20 ಅಂದರೆ ಇನ್ನೊಂದು 1 ಅವರಿಗೆ ಪೂನಾ ಹೋಗ್ಬಿಡ್ತೀನಿ. ಇನ್ನೊಂದು 60 ಕಿಲೋಮೀಟ್ರ್ ಐತೆ ಪೂನಾ. 1 ಅವರ್ ಆದರೂ ಪಾಸ್ ಆಗೋಷ್ಟೊತ್ತಿಗೆ 2 ಗಂಟೆ ಮೇಲೆ ಆಗುತ್ತೆ. 2 ಗಂಟೆಯಿಂದ ಆರಾಮಾಗಿ ಇಳಿಸ್ಕೊಂಡು ಹೋದ್ರೂ 4:30 ಅಷ್ಟೊತ್ತಿಗೆ ಹೋಗ್ತೀನಿ. ಹೋಗಿ ಅಲ್ಲೇ ಊಟ ಮಾಡಿದ್ರೆ ಆಯಿತು ಮಧ್ಯಾಹ್ನದ್ದು. ಮತ್ತು ಏನಪ್ಪ ಅಂತಂದರೆ, ಯಾರಿಗೂ ದುಡ್ಡು ಕೊಟ್ಟು ಸೌಕಬಾರ್ದು. ಯಾಕಂದರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಹೆಚ್ಚು ಕಡಿಮೆ ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ, ಹಿಂಗೆ ರೋಡಲ್ಲಿ ಗಾಡಿ ನಿಂತ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ತಗೊಳ್ರಿ ರೆಡಿ ಮಾಡಿಸ್ಕೊಳ್ರಿ ಅಂತ ಕೊಟ್ಟೆ. ಅವರು ಫೋನು ಎತ್ತುತ್ತಾ ಇಲ್ಲ, ಫೋನು ಹೋಗ್ತಾ ಇಲ್ಲ ನಂದು. ಈ ಥರ ಮಾಡಿದರೆ ಭಾಳ ಬೇಜಾರಾಗುತ್ತೆ. ಅವ್ರ ಕಡೆಯಿಂದ ಇನ್ನೊಬ್ರಿಗೆ ಕೊಡಬೇಕು ಅಂದರೆ ಹಿಂದೆ ಮುಂದೆ ನೋಡಿ. ಯಾಕಪ್ಪ ಅಂತಂದರೆ ಮನುಷ್ಯನಿಗೆ ಕಷ್ಟ ಬರೋದು. ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ರೋಡಲ್ಲಿ ಆ ಲಾರಿಯವ್ರ ಕಷ್ಟ ಲಾರಿಯವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಲೈನ್ ಮೇಲೆ ಓಡಾಡ್ತಿರ್ತೀವಲ್ಲ, ಇವತ್ತು ನನಗೇನಾದ್ರು ಆದರೂ ಇನ್ನೊಬ್ಬರು ಸಹಾಯ ಮಾಡ್ತಾರೆ, ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಸಹಾಯನ ನೆನೆಸ್ಕೋಬೇಕು, ಬಟ್ ಅದು ಭಾಳ ಬೇಜಾರಾಗೋಯ್ತು. ಹೆಚ್ಚು ಕಡಿಮೆ 4 ತಿಂಗಳ ಮೇಲಾಯ್ತು ಅವ್ರಿಗೆ ಕೊಟ್ಟು. ಹಿಂಗೆ ಗಾಡಿ ರೋಡಲ್ಲಿ ನಿಂತ್ಕೊಂಡಿತ್ತು, ಗೇರ್ ಬಾಕ್ಸ್ ಹಾಳಾಗಿ ಹೋಗಿ ತೊಗೊಳ್ರಿ ಮಾಡಿಸ್ಕೊಳ್ರಿ ಅಂತ ಕೊಟ್ಟಿದ್ದಕ್ಕೆ ಒಳ್ಳೆ ಮರ್ಯಾದನೆ ಕೊಟ್ಟಿದ್ದಾರೆ. ಏನೋ ನನ್ನ ಪುಣ್ಯಕ್ಕೆ ಹೆಂಗೆಂಗೋ ಕಂತು ಕಟ್ಟಿ ಮತ್ತೆ ಟ್ರಿಪ್ ಹೋಗ್ತಾಯಿದ್ದೀನಿ. ನಂದು ಮತ್ತು ಅವ್ರು ಇಸ್ಕೊಂಡಿರೋ ದುಡ್ಡಿಗೆ ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ಡೀಸೆಲ್ ಹಾಕಿಸ್ಕೊಂಡು ಓಡಿಸ್ತಿದ್ದೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದೀನಿ. ಇನ್ನೊಂದು ಒಬ್ಬರದ್ದು ಇದೆ ಪಾಪ, ಗೋಪಣ್ಣ ಹಿಂಗೆ ಐತಣ ಡೀಸೆಲ್ ಸಾಲ್ಡ್ ಆಗಿಬಿಟ್ಟಿತ್ತು ಅಂತ ಹೇಳಿದೆ. ಅವರು ಒಂದು 10,000 ಹಾಕಿದ್ರು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಇವ್ರನ್ನು ಯಾರಿಗೂ ಸಹಾಯ ಮಾಡಬಾರ್ದು. ಭಾಳ ಬೇಜಾರಾಗುತ್ತೆ. ಫೋನು ರಿಸೀವ್ ಮಾಡ್ತಿಲ್ಲ, ಅವ್ರ ಮಗನೂ ರಿಸೀವ್ ಮಾಡ್ತಿಲ್ಲ, ಅವರು ರಿಸೀವ್ ಮಾಡ್ತಿಲ್ಲ. ಬನ್ನಿ ನೋಡೋಣ ಯಾವಾಗ ರಿಸೀವ್ ಮಾಡ್ತಾರೋ, ಯಾವಾಗ ಕೊಡ್ತಾರೋ ನೋಡೋಣ. ನೀವು ಆದರೂ ಅಷ್ಟೇ ಹುಷಾರಾಗಿರ್ರಿ. ದುಡ್ಡಿಂದನೇ ಎಲ್ಲರದು ಮುಖ ಕೆಡೋದು. ಬಟ್ 10,000 20,000 ಕೊಡಲಿ, ಯಾರಾದರೂ ಅಡ್ಜಸ್ಟ್ಮೆಂಟಿಂಗ್ ಇದ್ದೇ ಇರುತ್ತೆ. ಯಾರೇನು ದುಡ್ಡು ಇಟ್ಕೊಂಡೇ ಜೀವನ ಮಾಡಲ್ಲ. ಕೊಡಬೇಕು, ಇಸ್ಕೋಬೇಕು, ಅದು ಮಾನವೀಯತೆ ಇರುತ್ತೆ. ಯಾಕಂದರೆ ಈಗ ನಾನು 10,000 ಇಸ್ಕೊಂಬಂದೀನಿ, ಅವ್ರಿಗೆ ಖಾಲಿ ಆದ ತಕ್ಷಣ ನಾಳೆ ಹಾಕ್ಬಿಟ್ರೆ ಇನ್ನೊಂದು ಸಲ ಯಾವಾಗಾದರೂ ಬೇಕಾದರೆ ಕೇಳಿದರೆ ಕೊಡ್ತಾರೆ. ಇವಾಗ ನಾನೇ ಅದನ್ನು ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಸಲ ಕೇಳೋಕ್ಕೆ ನಮಗೆ ಮುಖನಾದರೂ ಇರಬೇಕಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ಫ್ರೆಂಡ್ಶಿಪ್ನಲ್ಲಿ ದುಡ್ಡಿನ ವ್ಯವಹಾರ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ದುಡ್ಡಿಂದನೇ ಭಾಳ ಮುಖಗಳು ಹಾಳಾಗಿ ಹೋಗ್ತವೆ, ಸಂಬಂಧಗಳು ಹಾಳಾಗಿ ಹೋಗ್ತವೆ. ಬನ್ನಿ ಮಾಡೋಣ. ಫೋನ್ ಹೆಚ್ಚು ಕಡಿಮೆ ಡೈಲಿ ಒಂದು 10 ಸಲ ಫೋನ್ ಮಾಡ್ತೀನಿ, ಒಟ್ಟ ರಿಸೀವ್ ಮಾಡಲ್ಲ ಫೋನು. ಗಾಡಿ ರೋಡ್ ಮೇಲೆ ಅಂದರೆ ಗಾಡಿ ಸಿಗುತ್ತೆ, ಎಲ್ಲಿ ಹೋಗಲ್ಲ. ಅವ್ರಿಗೆ ಅದು ಅರಿವು ಇರಬೇಕು. ಇರಲಿ ನೋಡೋಣ. ನೋಡಿದ್ದೇವರು ಇವಾಗ ಎಕ್ಸ್ಪ್ರೆಸ್ ಹೈವೇ ಟಚ್ ಆದೆ. ಇಲ್ಲಿಂದ ಇನ್ನೊಂದು 100 ಕಿಲೋಮೀಟ್ರ್ ಐತೆ ಮುಂಬೈ.
KFC ಮಾರ್ಕೆಟ್ ಒಂದು 120 ಐತೆ ನೋಡ್ರಿ. ಕಾಣಿಸ್ತಾ ಇದೆಯಾ? ಇದೇ ಪೂನಾ ಸ್ಟೇಡಿಯಮ್ಮು. ಕಾಣಿಸ್ತಿಲ್ಲ ಬಿಸಿಲು ಅಂತ ಏನೇನು ಗಾಳಿ ಬೀಸ್ತಾ ಐತೆ. ಸೊ ಹಂಗಾಗಿ ಸುಮ್ಮನೆ ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಲ್ಲಿಸ್ಬಿಡ್ತಿದ್ದೆ ಎಲ್ಲ. ಟೈಮ್ ಬಂದು 1 ಗಂಟೆ. ಇನ್ನೂ ಇನ್ನೊಂದು 2 ತಾಸು ಹೋಗ್ಬಿಡ್ತೀನಿ ಬಸ್ಸಿಗೆ. 2 ಗಂಟೆ 3 ಗಂಟೆ ತೋರ್ಸೋಣ ಅಂತ ಇದ್ದೆ, ತೋರ್ಸೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಡೇ ಬಂದಲ್ವಾ, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. IPL ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಡೆಕೋರೇಷನ್ ಮಾಡಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಗಂಡಲ ಘಾಟ್ ಹಿಡಿತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ವೈಬ್ಸ್. ಚೆನ್ನಾಗಿದೆ. ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ನೆರಳಿಲ್ಲ, ಮಿಡಮಾಗ ಐತೆ ವಾತಾವರಣ. ನೋಡ್ರಿ ಗಂಡು ಟನ್ನಲ್ ಬಂತು. ಮಳೆಗಾಲದಲ್ಲಿ ನೀರೆಲ್ಲ ಬೀಳ್ತದ್ದು, ಇವಾಗ ಏನಿಲ್ಲ. ಒಂದು 60 ಕಿಲೋಮೀಟ್ರ್ ಐತೆ ಪನ್ವಿಲ್. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ವಾಸಿ. 80 ಕಿಲೋಮೀಟ್ರ್ ಐತೆ. ಇನ್ನೊಂದು 2 ಅವರ್ ಹೋಗ್ಬಿಡುತ್ತೆ. 2 ಅವರ್ ಇಲ್ಲ ಬನ್ನಿ. ನೋಡಿ ಮಾರ್ಕೆಟಿಗೆ ಇವಾಗ ಬಂದೆ. 3 ಗಂಟೆಗೆ ಬಂದೆ. ಇದು ಗೇಟ್ ಪಾಸ್ ಮಾಡಿಸ್ಕೊಂಡು ಒಳಗೆ ಬರೋಷ್ಟೊತ್ತಿಗೆ 3 ಕಾಲ ಆಯಿತು. ಊಟ ಮಾಡಿಲ್ಲ, ಹೋಗಿ ಊಟ ಮಾಡ್ಕೊಂಬರ್ಬೇಕು. ಕ್ಲೀನ್ ಮಾಡಕತ್ತಿದ್ದಾರೆ. ಅಲ್ಲಿ ಚಿಕನ್ ರೈಸ್ ತಿಂದು, ಯಾಕಂದ್ರೆ ನನಗೆ ಸರಿಯಾಗಲಿಲ್ಲ. ಅದಕ್ಕೆ ಪೈನಾಪಲ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ. ರೆಡಿ ಮಾಡ್ತಾ ಇದ್ದಾರೆ. ಜ್ಯೂಸ್ ಕುಡಿದ್ರೆ ಕಮ್ಮಿ ಬೇರೆ ಆಗ್ತೈತೆ. ಸೊ ಹಂಗಾಗಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ. ಊಟ ಮಾಡಿದ್ವಿ ಇಲ್ಲೇನೆಯ. ಊಟ ಮಾಡಿ ಹೋಗ್ತಾ ಇದ್ದೀನಿ ವಾಪಸ್ ಗಾಡಿ ಹತ್ರ. ನಮ್ಮ ಅಳಿಯ ಬೇಗ ಊಟ ಮಾಡಿ ಹೋಗ್ಬಿಟ್ಟ. ಏನಪ್ಪ ಅಂದ್ರೆ ಮಧ್ಯಾಹ್ನ ಮಾಡಿದ್ದು ವೀಡಿಯೋ ಮತ್ತೇನು ಮಾಡಲಿಲ್ಲ. ಏನಕ್ಕಪ್ಪ ಅಂದ್ರೆ ಊಟ ಮಾಡಿ ಮಲ್ಕೊಂಬಿಟ್ಟ, ಭಾಳ ನಿದ್ದೆ ಬರ್ತಾಯಿತ್ತು. ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಮೇ ಬಿ ರಾತ್ರಿ ಖಾಲಿ ಮಾಡ್ತಾರೆ. ಖಾಲಿ ಮಾಡ್ಕೊಂಡು ನೋಡೋಣ, ನಾಳೆ ಏನಾದರೂ ಲೋಡ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ನಾಳೆ ಶನಿವಾರ, ಭಾನುವಾರ ಮತ್ತೆ ಆಲ್ಟ್ ಆಗಬೇಕಾಗ್ತದೆ. ನೋಡೋಣ ಬನ್ನಿ. ಬೆಳಗ್ಗೆ 5 ಗಂಟೆಗೆ ಗಾಡಿ ಖಾಲಿ ಆಯಿತು. ಖಾಲಿ ಮಾಡಿ ಪಾರ್ಕಿಂಗಿಗೆ ಬಂದಿವಿ. ಬಾಡಿಗೆ ಇಸ್ಕೊಂಬರಕ್ಕೆ ನಮ್ಮ ಮಳೆಯನ್ನು ಕಳಿಸಿದ್ವಿ. ಅವರು 12 ಗಂಟೆಗೆ ಕೊಡ್ತೀನಿ ಅಂತ. ನೋಡೋಣ ಸರಿ, ಇಲ್ಲಾಂದ್ರೆ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿ 12 ಗಂಟೆಗೆ ನಮ್ಮ ಮಳೆಯನ್ನು ಕಳಿಸ್ತೀನಿ. ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ತಿಂಡಿ ತಿಂದ್ಬಿಟ್ಟು ನೋಡೋಣ. ಭಾಳ ತಂಡ ಐತೆ ಇವತ್ತು, ಯಾಕಂದರೆ ಕೌಂಟಿಂಗ್ ನಡೀತಾ ಐತೆ. ನೋಡೋಣ ಬನ್ನಿ ಏನಾಗುತ್ತೆ. ಫ್ರೆಂಡ್ಸ್, ಬಾಡಿಗೆ ಕೊಟ್ಟಿರಲಿಲ್ಲ, ಇನ್ನೂ ಲೋಡ್ ಯಾವ ಸೆಟ್ ಆಗಿಲ್ಲ. ಅದು ಕ್ಲೀನಾಗಿ ತಗೋವು ಇಲ್ಲ, ಕಡ್ದು ಬಿಡ್ತೈತೆ ನೋಡೋದು. ಬಾಡಿಗೆ ಇವಾಗ ಹೋಗಿ ಇಸ್ಕೊಂಬಂದೆ. ಮತ್ತೆ ನಡ್ಕೊಂಡು ಹೋಗಿ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಇಸ್ಕೊಂಬಂದು ಅಕೌಂಟಿಗೆ ಹಾಕಿಸ್ಕೊಂಡಿದ್ದೀನಿ.
ಇವಾಗ ನಮ್ಮ ಗೋಪಣ್ಣ ಒಂದು ಲೋಡ್ ಹೇಳಿದ್ದಾರೆ, ನೋಡೋಣ ಅದೇನಾರು ಅಡ್ಜಸ್ಟ್ ಆದರೆ ಸುಮ್ಮನೆ ಹೋಗ್ಬಿಡ್ತೀನಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ರೆ ಖರ್ಚು ಜಾಸ್ತಿ. 24 ತಾಸಿಗೆ 250 ರೂಪಾಯಿ ಕೊಡ್ಬೇಕು ಪಾರ್ಕಿಂಗಿಗೆ. ಸುಮ್ಮನೆ 2-3 ದಿನ ಅಂದರೆ ಒಂದು 750,000 ರೂಪಾಯಿ ಬರೀ ಪಾರ್ಕಿಂಗ್ಗೆ ಹೋಗ್ಬಿಡುತ್ತೆ. ನಮ್ಮದು ಊಟದ ಗೀಟದ ಖರ್ಚು ಅಂದರೆ ಅದು ಒಂದು 2,000-3,000 ರೂಪಾಯಿಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೇಡ, ನೋಡೋಣ ಏನಾದರೂ ಲೋಡ್ ಬಂದೈತೆ ಹೋಗ್ಬಿಡೋಣ. ಅದಕ್ಕೆ ಬನ್ನಿ ಪ್ರೇ ಮಾಡ್ತೀನಿ. ಊಟ ಆಯಿತು, ಊಟ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಇದೇ ಅವನು ಸಾಗರದ ಹುಡುಗ ಓಡಿಸೋ ಗಾಡಿ ಇದು, ಅನೀಸ್ ಬಾಯ್. ಇದು ಶಿವಮೊಗ್ಗ ಅನೀಸ್ ಬಾಯ್ ಟ್ರಾನ್ಸ್ಪೋರ್ಟ್ ಕೂಡ ಇದೆ ಅವ್ರದ್ದು, ಅವ್ರ ಗಾಡಿ. ಅವರ ಒಂದು ಟೋಟಲಾಗಿ 7 ಗಾಡಿ ಇದ್ದಾವೆ. ಇವಾಗ ಏನಿಲ್ಲ, ಇವತ್ತೇನೂ ಸಿಕ್ಕಲಿಲ್ಲ. ಸೊ ಹಂಗಾಗಿ ಇನ್ನೇನು ಸೋಮವಾರನೇ ಇರೋದು ಲೋಡಿಂಗು. ಇದುವರೆಗೂ ಏನೂ ಇಲ್ಲ. ಬನ್ನಿ ಫ್ರೆಂಡ್ಸ್, ನೋಡಿ ಇದು ನಮ್ಮ ಫ್ರೆಂಡ್ ಗಾಡಿ. ಇವನು ನಮ್ಮ ಥರನೇ ಮಾಡಿಸಿದ್ದಾನೆ ಫುಲ್ ಗಾಡಿನ. ಇದು ಎಲ್ಲಿ ಮಾಡಿಸಿದಾನಪ್ಪ ಅಂತಂದರೆ ಶಿವಮೊಗ್ಗದಲ್ಲಿ ಮಾಡಿಸಿದಾನಂತ. ಇದರಲ್ಲೆಲ್ಲ ಸಬ್ ಬೂಫರ್ ಎಲ್ಲ ಇದೆ. ಸಿಂಗಲ್ 1110 ಚೆನ್ನಾಗಿ ಗಾಡಿ ಇಟ್ಟಿದ್ದಾನೆ, ಚೆನ್ನಾಗಿ ಮಾಡಿಸಿದ್ದಾನೆ ಗಾಡಿನ. ಹಳೆ ಗಾಡಿ ಆದರೂ ಪರವಾಗಿಲ್ಲ, ಚೆನ್ನಾಗೈತೆ. ಇವನೇ ನೋಡ್ರಿ, ಅವನು ಕುಣಿದಾಡ್ತವನೆ ಗಾಡಿ ಇರೋ ರೇಂಜಿಗೆ. ನೋಡ್ರಿ ಇವಾಗ ಹೆಂಗೆ ಕುಣಿತಾನ ಅವನು. ನೋಡ್ರಿ ಹಿಂದೆ ಗಾಡಿ. ನೋಡಿ ಊಟ ಆಯಿತು, ಊಟ ಮಾಡಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಗಾಡಿದು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ಇಲ್ಲಿ ಟೀ ಸಿಗುತ್ತಲ್ಲ ಗೊತ್ತಿಲ್ಲ, ಇಲ್ಲ ಅಲ್ಲಾಂದ್ರೆ ಅಲ್ಲಿ ಮುಂದೆ ಐತಂತೆ, ಇಲ್ಲಾದರೂ ಹೋಗೋಣ. ಯಾಕೆ ಹುಡುಗರೆಲ್ಲ ಟೀ ಕುಡಿಯೋಕೆ ಹೋಗೋಣ ಬಾರೋಣ ಅಂತಂದರೆ, ಸೊ ಹಂಗಾಗಿ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ನಲ್ಲಿ ನಮಗೇನೂ ತೊಂದರೆ ಇಲ್ಲ, ಬಟ್ ಇಲ್ಲಿ ಇವ್ರು ಇರ್ತಾರಲ್ಲ ಮಂಗಳಮುಖಿಯರು, ಅವರು ಭಾಳ ಅವಳಿ ಆಗ್ಬಿಟ್ಟೈತೆ. ಇಲ್ಲಿ ಏನೂ ಮಾಡೋಂಗಿಲ್ಲ ಪಾಪ, ಅವ್ರ ದುಡಿಮೆ ಅವರಿಗೆ. ನಮ್ದು ಏನೈತೆ ನಾವು ನೋಡ್ಕೊಂಡು ಹೋದರೆ ಸಾಕು. ನಮಗೇನೂ ತೊಂದರೆ ಮಾಡಲ್ಲ ಅವ್ರು ಲಾರಿ ಅವರಿಗೆ. ಬಟ್ ಅವರಿಗೇನು ಕಿರಿಕ್ ಮಾಡಬಾರ್ದು ಅಷ್ಟೆ. ಬನ್ನಿ ನೋಡಿ, ಬೆಳಗ್ಗೆಯಿಂದ ಏನೂ ವೀಡಿಯೋ ಮಾಡಲಿಲ್ಲ. ರಾತ್ರಿ ಊಟ ಮಾಡಿ ಹಂಗೆ ಮಲ್ಕೊಂಬಿಟ್ವಿ. ಇವಾಗ ಟೈಮ್ ಬಂದು 12 ಗಂಟೆ. ಹೊಟ್ಟೆ ಶುರುವಾಗ್ಬಿಟ್ಟೈತೆ ಫುಲ್ಲು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಯಾಕಂದ್ರೆ ಲೇಟಾಗಿ ಎದ್ಬಿಟ್ಟೆ ಇವತ್ತು. ನಾ ಎದ್ದಾಗಲೇ 11:15 ಆಗಿತ್ತು. ಸೊ ಇವಾಗ ಹೊಟ್ಟೆ ಶುರುವಾಗೈತೆ, ಬಾ ಊಟ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ, ಏನೂ ಲೋಡ್ ಆಗಲ್ಲ, ಏನು ಮಾಡೋದು ಗೊತ್ತಿಲ್ಲ. ನಾಳೆ ಏನಾದರೂ ರೋಡ್ ಮಾಡ್ಕೊಂಡು ಹೋಗೋಣ. ಬನ್ನಿ ಊಟ ಮಾಡ್ಕೊಂಬರ್ರಿ. ಊಟ ಮಾಡೋಣ ಅಂತ ಬಂದಿದ್ದೀವಿ. ಏನಿಲ್ಲ, ಏನು ಲೋಡ್ ಆಗೋದು ಭಾನುವಾರ ಅಲ್ಲ, ಲೋಡ್ ಏನಾಗಿಲ್ಲ. ನೀವು ಮಧ್ಯಾಹ್ನ ಊಟ ಮಾಡಿ ಮಲಗಿಬಿಟ್ಟಿದ್ದೆ, ಆವಾಗಲೇ ಇದ್ದೆ. ಇವಾಗ ಎದ್ದು ಮತ್ತೆ ಹೊಟ್ಟೆ ಶುರುವಾಗಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲಿ ಗಾಡಿ ಹತ್ರ ಮತ್ತೆ ವಿಡಿಯೋ ಮಾಡ್ತೀವಿ. ನೋಡಿ ಇದು ಕೇರಳ ಗಾಡಿ ಅಂತೆ. ಏನೋ ಪಾಪ ಏನೋ ಮಿಸ್ ಆಗಿದೆ, ಇದು ಮಾಡಿದ್ದಾರೆ. ಬಟ್ ಅವರು ಇಲ್ಲಿ ಅವ್ರು ಲೋಕಲ್ನವರು ಪಾಪ ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಏನು ಮಾಡೋದು ಪಾಪ ಗೊತ್ತಾಗ್ತಿಲ್ಲ. ಅವ್ನು ಹೊಡಿತಾರೆ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲರೂ ಸೇರಿದ್ದಾರೆ ಇಲ್ಲೆಲ್ಲ ಡ್ರೈವರ್ಗಳು. ಬಟ್ ಇಲ್ಲಿ ಯಾರು ಲೋಕಲ್ನವ್ರು ಮಾತು ಕೇಳಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಕೇರಳ ಗಾಡಿ ಅದು. ನೋಡ್ರಿ ಅಡ್ಡ ಹಾಕಿ ಫುಲ್ ರೋಡೆಲ್ಲ ಜಾಮ್ ಮಾಡಿದ್ದಾರೆ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ. ಫ್ರೆಂಡ್ಸ್, ಲೋಡಿಂಗ್ ಸೆಟ್ ಆಯಿತು. ಲೋಡಿಗೆ ಬಂದಿದ್ದೀವಿ. ಎಲ್ಲಿಗಪ್ಪ ಲೋಡ್ ಅಂತಂದರೆ ತಿರುಚಿ, ತಮಿಳ್ನಾಡಿಗೆ. ಏನಪ್ಪ ಅಂದರೆ ಬಾಡಿಗೆ ಭಾಳ ಕಡಿಮೆ ಆಗಿಬಿಟ್ಟೈತೆ. ಸೊ ಏನು ಮಾಡೋಕ್ಕಲ್ಲ, ಸುಮ್ಮನೆ ಇಲ್ಲೇ ಇದ್ದರೆ ಖರ್ಚು ಜಾಸ್ತಿ ಬರುತ್ತೆ. ನೋಡೋಣ ಅಲ್ಲಿಂದ ಮತ್ತೆ ಏನಾದರೂ ತುಂಬ ಅಲ್ಲಿ ಬಂದಿದ್ದೀವಿ ಈಗ ಕಂಪ್ನಿ ಹತ್ರ.
ನಮ್ಮ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ. ಕಂಪ್ನಿ ಇದೆ, ಬಾವೆ ಕಂಪ್ನಿ ಅಂತ ಬಂದಿದ್ದೀವಿ ಲೋಡಿಗೆ. ದಾರಲ್ಲಿದು ಟನ್ ಕಂಡೀಷನ್ ಅಂತ ಒಂದು 8 ಟನ್ 8.5 ಟನ್ 9 ಟನ್ ಬರುತ್ತೆ ಅಂತ ಹೇಳಿದ್ದಾನೆ ಆಫೀಸ್ನಲ್ಲಿ. ನೋಡೋಣ ಎಷ್ಟು ಬರುತ್ತೆ ಗೊತ್ತಿಲ್ಲ, ದೇವರಿಗೆ ಹೋಗ್ಬಿಟ್ಟು ಕಡಿಮೆ ಬಂದರೆ ಒಳ್ಳೇದಾಗ್ತದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಯಾಕೋ ಬೇಜಾರಾಗಿ ಹೋಗ್ಬಿಟ್ಟದೆ. ಆ ಕಡೆಯಿಂದ ಲೋಡ್ ಆಗ್ತವೆ, ಈ ಕಡೆಯಿಂದ ರಿಟರ್ನ್ ಲೋಡ್ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಬನ್ನಿ ನೋಡೋಣ. 12 ಗಂಟೆಗೆ ಬಂದಿದ್ದು ಗಾಡಿ, ಇನ್ನೂ ಲೋಡ್ ಮಾಡ್ತಾಯಿಲ್ಲ. ಇವಾಗ ಕೇಳಿದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ 15 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವು ಬೇರೆ ಟ್ರಾನ್ಸ್ಪೋರ್ಟಿಂದ ಬಂದಿರೋದು, ಅವ್ರು ಎಲ್ಲರ ಕಾಪಿ ಬೇಕಂತ. ಅವ್ರೆಲ್ಲರ ಕಾಪಿ ಬಂದ ತಕ್ಷಣ ಬಿಲ್ ರೆಡಿ ಆಗ್ತದಂತೆ. ಅವ್ರಿಗೂ ಬರೋಕೆ ಹೇಳಿದ್ದೀನಿ. ಇಲ್ಲೊಂದು ಲೋಡ್ ಮಾಡ್ಕೊಂಡು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇಲ್ಲ, ಇನ್ನೊಂದು ಮಾಲ್ ಹಾಕೋಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದು ಮಾಲ್ ಹಾಕೊಂಡು ಅದು ಕಡೆ ಹೋಗೋದು. ಬನ್ನಿ ವಿಡಿಯೋ ಮಾಡ್ತೀನಿ. ಇನ್ನು ಏನಪ್ಪ ಅಂದರೆ ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ನಂದು ಇದೇ ID ಇರೋದು, ಅದರಲ್ಲೂ ಕೂಡ ಫಾಲೋ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.